ನಮಸ್ಕಾರ. ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರ ಮಠದ ಅಂಗಳದಲ್ಲಿ ನಾವು ಕಾಣಬಹುದಾದ ಮತ್ತೊಂದು ಸ್ಥಳವೇ ಶ್ರೀ ಸಿದ್ಧಾರೂಢರು ಅದ್ವೈತ ವೇದಾಂತದ ಉಪದೇಶವನ್ನ ಮಾಡುತ್ತಾ ತಮ್ಮ ಕೊನೆಯ ದಿನಗಳನ್ನು ಕಳೆದಂತಹ ಕೊಠಡಿಯ ದೃಶ್ಯಾವಳಿಗಳು ನಿಮಗಾಗಿ. ಶ್ರೀ ಸಿದ್ಧಾರೂಢ ಮಠದ ಅಂಗಳದಲ್ಲಿರುವ ಅಂತಿಮ ದರ್ಶನ ಕೊಠಡಿಯ ವಿಶೇಷತೆ ಏನೆಂದರೆ, ಶ್ರೀ ಸಿದ್ಧಾರೂಢ ಅಜ್ಜನವರು ತಮ್ಮ 92ನೇ ವಯಸ್ಸಿನಲ್ಲಿ ಅಂದರೆ 1929ನೇ ಇಸವಿಯ ಸಂದರ್ಭದಲ್ಲಿ ತಮ್ಮ ಭೌತಿಕ ಶರೀರವನ್ನು ತ್ಯಾಗ ಮಾಡುವ ಮಹಾಸಮಾಧಿಯನ್ನು ಹೊಂದುವಂತಹ ಸೂಚನೆಯನ್ನು ಪಡೆದುಕೊಂಡರು. ಆಗ ತಾವು ಇದ್ದ ಅಂತಿಮ ದರ್ಶನ ಕೋಣೆಗೆ ತಮ್ಮ ಅಚ್ಚುಮೆಚ್ಚಿನ ಶಿಷ್ಯರಾದ ಶ್ರೀ ಗುರುನಾಥಾರೂಢರನ್ನು ಕರೆಸಿಕೊಂಡು ತಮ್ಮ ಸುತ್ತಲೂ ಇದ್ದ ಶಿಷ್ಯರನ್ನು ಸೇವಕರನ್ನು ಹೊರಗೆ ಕಳುಹಿಸಿ ತಮ್ಮ ಇಡೀ ಜ್ಞಾನ ಮತ್ತು ಶಕ್ತಿಯನ್ನ ಶ್ರೀ ಗುರುನಾಥಾರೂಢರಿಗೆ ಧಾರೆ ಎರೆಯುತ್ತಾರೆ. ಅದೇ ಸಮಯದಲ್ಲಿ ಒಂದು ಅಲೌಕಿಕ ಬೆಳಕು ಇಡೀ ಕೋಣೆಯೊಳಗೆ ಪ್ರಜ್ವಲಿಸುವಾಗ ಹೊರಗೆ ಕುತೂಹಲದಿಂದ ಕಾದಿದ್ದ ಶ್ರೀ ಸಿದ್ಧಾರೂಢ ಅಜ್ಜನವರ ಸೇವಕರಾದ ಸ್ವಾಮಿ ಶಾಂತಾನಂದರು ಅದೇ ಸಂದರ್ಭದಲ್ಲಿ ಇಣುಕಿ ಕೊಠಡಿಯೊಳಗೆ ನೋಡಿದ ದಿನದಿಂದ ತೀವ್ರತರದ ಅಚ್ಚರಿಗೊಳಪಟ್ಟು 12 ವರ್ಷಗಳ ಕಾಲ ಮೌನಕ್ಕೆ ಒಳಗಾಗುತ್ತಾರೆ. ಆ ದಿವ್ಯ ಅಲೌಕಿಕ ಸನ್ನಿವೇಶದಿಂದ ಶ್ರೀ ಗುರುನಾಥಾರೂಢರು ಅಂದಿನಿಂದ ಪೂರ್ಣವಾಗಿ ತಮ್ಮ ಇಡೀ ಬದುಕಿನುದ್ದಕ್ಕೂ ಮೌನಕ್ಕೆ ಶರಣಾಗಿ ಸನ್ನೆ ಮೂಲಕವೇ ಭಕ್ತಾದಿಗಳನ್ನು ಪೊರೆಯುತ್ತಾ ಪವಾಡ ಸದೃಶ್ಯ ವ್ಯಕ್ತಿತ್ವ ತಮ್ಮದಾಗಿಸಿಕೊಂಡು ಅಂದಿನಿಂದ ಪೂರ್ಣವಾಗಿ ಶ್ರೀ ಸಿದ್ಧಾರೂಢರಾಗಿ ಬದಲಾದಂತಹ ಸ್ಥಳ ಮಹಾತ್ಮೆಯನ್ನ ಈ ಅಂತಿಮ ದರ್ಶನ ಕೊಠಡಿ ಪಡೆದುಕೊಂಡಿದೆ. ಈ ಕೊಠಡಿಯ ಒಳಗೆ ಪ್ರವೇಶಿಸುವಾಗ ಕಂಡುಬರುವಂತಹ ಅಮೃತಶಿಲೆಯ ವಿಗ್ರಹವು ಶ್ರೀ ಸಿದ್ಧಾರೂಢ ಅಜ್ಜನವರದ್ದಾಗಿದೆ. ಇದೇ ವಿಗ್ರಹದ ಪಕ್ಕದಲ್ಲಿ ಇರುವಂತಹ ಕುರ್ಚಿಯು ಶ್ರೀ ಸಿದ್ಧಾರೂಢ ಅಜ್ಜನವರು ಸ್ವತಃ ಬಳಸಿದಂತಹ ಕುಳಿತಂತಹ ಕುರ್ಚಿಯಾಗಿರುತ್ತದೆ. ಈ ಮರದ ಕುರ್ಚಿಯನ್ನು ನಾವು ನೋಡಬೇಕಾದರೆ ನಮ್ಮಲ್ಲಿ ಒಂದು ದೈವಿಕ ಮನೋಭಾವ ಉಂಟಾಗುತ್ತದೆ. ಈ ಕುರ್ಚಿಯ ವಿನ್ಯಾಸವನ್ನು ನೀವು ಗಮನಿಸಿದರೆ ಅದರ ಮೇಲೆ ಓಂ ಚಿಹ್ನೆಯು ನಾವು ಕಾಣಬಹುದಾಗಿದೆ. ಅದು ಆಧ್ಯಾತ್ಮದ ಪ್ರತೀಕವಾದಂತಹ ಚಿಹ್ನೆ ನಮ್ಮಲ್ಲಿ ಆಧ್ಯಾತ್ಮಿಕತೆಯನ್ನ ಜಾಗೃತಗೊಳಿಸುತ್ತದೆ. ಇದೇ ಕುರ್ಚಿಯಲ್ಲಿ ಶ್ರೀ ಸಿದ್ಧಾರೂಢ ಅಜ್ಜನವರು ಕುಳಿತು ಅದೆಷ್ಟೋ ಅಸಂಖ್ಯಾತ ಭಕ್ತಾದಿಗಳ ಭವಣೆಯನ್ನು ನೀಗಿಸಿ ಅವರಿಗೆ ಅನುಗ್ರಹಿಸಿದ್ದಾರೆ. ಅದರ ಪ್ರತೀಕವಾಗಿಯೇ ಅಷ್ಟೇ ಪೂಜ್ಯನೀಯವಾಗಿ ಆ ಕುರ್ಚಿಯನ್ನ ಈ ಕೊಠಡಿಯಲ್ಲಿ ತಂದಿರಿಸಿ ಇಂದಿಗೂ ಪೂಜೆ ಸಲ್ಲಿಸಲಾಗ್ತಾ ಇದೆ. ನಾವೀಗ ನೋಡುತ್ತಿರುವಂತಹ ಈ ಹುಲಿಯ ಮುಖವಿರುವ ಈ ಕುರ್ಚಿಯು ಶ್ರೀ ಗುರು ಸಿದ್ಧಾರೂಢರ ಅಚ್ಚುಮೆಚ್ಚಿನ ಶಿಷ್ಯರಾದ ಶ್ರೀ ಗುರುನಾಥಾರೂಢರು ಬಳಸಿದಂತಹ ಕುರ್ಚಿ ಇದು. ಅದರ ಮೇಲೆ ಶ್ರೀ ಗುರುನಾಥಾರೂಢರ ಚಿತ್ರಪಟವನ್ನ ನಾವೀಗ ನೋಡುತ್ತಿದ್ದೇವೆ. ಈ ಚಿತ್ರಪಟದಲ್ಲಿ ಅವರ ನಗು ಈ ಕುರ್ಚಿಗೆ ಮತ್ತಷ್ಟು ಮೆರುಗನ್ನ ತಂದು ನೀಡುತ್ತದೆ. ಇಲ್ಲಿ ನಾವೀಗ ಗಮನಿಸಬಹುದು, ಅತ್ಯಂತ ಶ್ರದ್ಧೆಯಿಂದ ಶಾಸ್ತ್ರಾಧ್ಯಯನ ಮಾಡುತ್ತಾ ಕುಳಿತಿರುವಂತಹ ಬ್ರಹ್ಮಚಾರಿಣಿಯವರು. ಈ ಅಂತಿಮ ದರ್ಶನ ಕೊಠಡಿಯಲ್ಲಿ ಕೇವಲ ಬರೀ ದರ್ಶನ ಮಾತ್ರವಲ್ಲದೆ ಇಲ್ಲಿ ಅನೇಕ ಭಕ್ತಾದಿಗಳು ಸೇವಾಕರ್ತರು ಅವರ ಉಪದೇಶಗಳನ್ನ ಓದುತ್ತಾ ಮನನ ಮಾಡುತ್ತಾ ಆಧ್ಯಾತ್ಮಿಕವಾಗಿ ಉನ್ನತಿಗೆ ಏರುತ್ತಾರೆ. ನಾವೀಗ ನೋಡುತ್ತಿರುವುದು ಶ್ರೀ ಸಿದ್ಧಾರೂಢ ಅಜ್ಜನವರು ಬಳಸುತ್ತಿದ್ದ ಕಮಂಡಲದಂತೆ ಇರುವಂತಹ ತೀರ್ಥದ ಬಟ್ಟಲು. ಇದು ಇಲ್ಲಿ ಬಹಳ ಪ್ರಮುಖವಾದಂತಹದ್ದು. ಇದು ಅಂದಿನಿಂದ ಇಂದಿನವರೆಗೂ ಅದೆಷ್ಟೋ ಜನರ ರೋಗ ರುಜಿನಗಳನ್ನು ಪರಿಹರಿಸಿರುವಂತಹ ತೀರ್ಥವಿರುವಂತಹ ಪವಿತ್ರವಾದ ಅತ್ಯಂತ ಶಕ್ತಿಯುತವಾದಂತಹ ಬಟ್ಟಲು ಇದಾಗಿರುತ್ತದೆ. ಈ ಕೊಠಡಿಯ ಸುತ್ತಲೂ ಮೇಲ್ಛಾವಣಿ ಮರದ ಮಾಳಿಗೆಯದ್ದಾಗಿರುತ್ತದೆ. ನಾವೀಗ ನೋಡುತ್ತಿರುವುದು ಶ್ರೀ ಗುರುನಾಥಾರೂಢರು ವಿಶ್ರಾಂತಿಗೆಂದು ಬಳಸುತ್ತಿದ್ದ ಮಂಚ ಇದಾಗಿರುತ್ತದೆ. ಅಷ್ಟೇ ಅಲ್ಲದೆ ಈ ಕೊಠಡಿಯಲ್ಲಿ ಶ್ರೀ ಗುರು ಸಿದ್ಧಾರೂಢರು ಹಾಗೂ ಶ್ರೀ ಗುರುನಾಥಾರೂಢರು ಬಳಸಿದಂತಹ ಕುಳಿತಂತಹ ಕುರ್ಚಿ, ಮಂಚ, ಅವರು ಬಳಸಿದಂತಹ ಮತ್ತಿತರ ವಸ್ತುಗಳನ್ನೆಲ್ಲ ಇಲ್ಲಿ ಸಂಗ್ರಹಿಸಿ ಸಂರಕ್ಷಿಸಿ ಪೂಜ್ಯನೀಯವಾಗಿ ಇರಿಸಲಾಗಿದೆ.
ಅಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಇವೆಲ್ಲದಕ್ಕೂ ಹೂವಿನಿಂದ ಅಲಂಕರಿಸಿ ದೀಪವನ್ನ ಬೆಳಗಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ನೀವು ಸಹ ಶ್ರೀ ಸಿದ್ಧಾರೂಢರ ಮಠಕ್ಕೆ ಬಂದಾಗ ಅಂತಿಮ ದರ್ಶನ ಕೊಠಡಿಗೆ ಬಂದು ಭೇಟಿ ಕೊಟ್ಟು ಪುನೀತರಾಗಬಹುದಾಗಿದೆ. ಧನ್ಯವಾದಗಳು.